ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಸೊ ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು ಬಂದಿರೋದು ನೆಕ್ಸಸ್ ಮಾಲ್ಗೆ. ಏನಕ್ಕೆ ಅಂದರೆ ಇವತ್ತು ಇವೆಂಟ್ ಇತ್ತು, ಫ್ಯಾಷನ್ ಶೋ ನನಗೆ. ಸೊ ಇವತ್ತು ಇವೆಂಟ್ ಇದೆ, ನೋಡೋಣ ಇವೆಂಟ್ ಹೇಗಾಗುತ್ತೆ ಅಂತ ಹೇಳಿ ನಾನು ನಿಮಗೂ ಕೂಡ ಕ್ಯಾಪ್ಚರ್ ಅಂದರೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ಶೇರ್ ಮಾಡೋದಕ್ಕೆ. ನೋಡೋಣ ಹೇಗಾಗುತ್ತೆ ಇವೆಂಟ್ ಅಂತ ಹೇಳಿ. ಹೋಪ್ ಫಾರ್ ದಿ ಬೆಸ್ಟ್. ಇವೆಂಟ್ ಹೇಗಾಯಿತು ಅಂತ ನೋಡೋದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ಡೇ ರಿಹರ್ಸಲಿಗೆ ಹೋಗಿದ್ವಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಗೋಲ್ಡ್ಸ್ ಜಿಮ್ಮಲ್ಲಿ ರಿಹರ್ಸಲ್ ಇತ್ತು. ರಿಹರ್ಸಲ್ ಮುಗಿಸಿ ನಾವು ವೆಸ್ಟ್ ಸೈಡಿಗೆ ಹೋಗಿದ್ವಿ ಶಾಪಿಂಗ್ ಮಾಡೋಣ ಅಂತ ಹೇಳಿ. ಇಬ್ಬರೂ ಕೂಡ 2 ಬ್ಯಾಗ್ ಬಟ್ಟೆ ತೊಗೊಂಡೋದ್ವಿ ಟ್ರಯಲ್ ರೂಮ್ಗೆ. ಒಂದು ಐಟಮು ತೊಗೊಂಡಲ್ಲೇ ವಾಪಸ್ ಬಂದ್ವಿ. ಜಸ್ಟ್ ಹಾಗೆ ವಿಂಡೋ ಶಾಪಿಂಗ್ ಮಾಡಿದ್ವಿ. ನೆಕ್ಸ್ಟ್ ಡೇ ಇವೆಂಟ್ ನಡೆದಿದ್ದು ನೆಕ್ಸಸ್ ಮಾಲ್ ಕೋರಮಂಗಲದಲ್ಲಿ. ಸೊ ಈ ಇವೆಂಟು ಮಾಡಿದ್ದು ಒಂದು ಕಾಸ್ಗೋಸ್ಕರ. ಸೊ ಅನಾಥ ಮಕ್ಕಳಿಗೆ ಫಂಡ್ ರೈಸ್ ಮಾಡೋ ರೀಸನ್ಗೋಸ್ಕರ ಈ ಇವೆಂಟ್ ಇದ್ದಿದ್ದು. ಬೆಳಗ್ಗೆನೇ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅಲ್ಲಿಗೆ ಹೋಗಿ KFCನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಹೋದ್ಮೇಲೆ ನಾವು ಮೇಕಪ್ ಮಾಡಿಸ್ಕೊಂಡ್ವಿ. ಹಾಗೆ ಮೇಕಪ್ ಮಾಡಿಸ್ಕೊಂಡ್ಮೇಲೆ ಈವ್ನಿಂಗ್ ಹಂಗೆ ಇವೆಂಟ್ ಕೂಡ ಸ್ಟಾರ್ಟ್ ಆಯಿತು. ಇವೆಂಟ್ ಹೇಗಾಯಿತು ಅಂತ ಹೇಳಿ ನೋಡ್ಕೊಬನ್ನಿ. ಮೇಕಪ್ ತುಂಬ ಇಷ್ಟ ಆಯಿತು. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಕಪ್ಪು. ಹಾಗೆ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಮಾಡಿದ ಮೇಕಪ್ ಆರ್ಟಿಸ್ಟ್ ನೇಮು ಶೋಭಾ ಅಂತ ಹೇಳಿ. ಅವ್ರ ಡೀಟೇಲ್ಸ್ ಏನಾದರೂ ಬೇಕಂತ ಅಂದರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಡಿಸೈನರ್ ಪ್ರಿಯಾ ಮೂರ್ತಿ ಅಂತ ಹೇಳಿ. ಸೊ ಅವ್ರದ್ದು ಡೀಟೇಲ್ಸ್ ಕೂಡ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಡಿಸೈನರ್ ಮತ್ತು ಮೇಕಪ್ ಆರ್ಟಿಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಹಾಗೆ ನಾನು ನನ್ನ ಸಿಸ್ಟರ್ ಇನ್ ಲಾ ಹೇಗೆ ಕಾಣಿಸ್ತಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಡೇ ವಿವಿ ಅವ್ರ ಫ್ರೆಂಡ್ ಮಗುದು ನಾಮಕರಣ ಇತ್ತು. ಸೊ ನಾನು ವಿವಿ ನಾಮಕರಣಕ್ಕೆ ಹೋಗಿದ್ವಿ. ಮಗು ಹೆಸರು ಮೌರ್ಯ ಅಂತ ಇಟ್ಟಿದ್ರು, ಗಂಡು ಮಗು. ಪಾಪು ಮತ್ತು ಪಾಪು ಅವ್ರ ಅಮ್ಮನ ಎಲ್ಲ ಕರೆಕ್ಟಾಗಿ ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅವರು ಬ್ಯುಸಿ ಇದ್ದರು. ಸೊ ಫಂಕ್ಷನ್ ಅಂತಂದರೆ ಅವ್ರದ್ದೇ ಆದ ಅವ್ರು ಬ್ಯುಸಿನಲ್ಲಿ ಇರ್ತಾರೆ ಅಲ್ವಾ. ಸೊ ನಾವು ಕೂಡ ಡಿಸ್ಟರ್ಬ್ ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನಾನು ನಾಮಕರಣಕ್ಕೆ ಹಾಕ್ಕೊಂಡು ಹೋಗಿದ್ದಂಥ ಅಟೈರು. ಈ ಸ್ಯಾರಿ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ.
ಸೊ ನಾನು ನನ್ನ ಕಲಿಗೂ ಇವತ್ತು ಆಫೀಸ್ಗೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಆಫೀಸ್ಗೆ ಬೈಕಲ್ಲಿ ಹೋಗ್ತಾ ಇರೋದು. ಹೌ ಆರ್ ಯು ಫೀಲಿಂಗ್ ಮ್ಯಾನ್? ನೈಸ್ ಇನ್ ಟ್ರಾಫಿಕ್. ಆ್ಯಕ್ಚುಲಿ ತುಂಬ ಟ್ರಾಫಿಕ್ ಇದೆ. ನನಗೆ ಇವಾಗ ಅನಿಸ್ತಾ ಇದೆ ಸುಮ್ಮನೆ ಮೆಟ್ರೋದಲ್ಲೇ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಹೆವಿ ಟ್ರಾಫಿಕ್ಕು. ಸೌಮ್ಯ ಏನು ಮಾಡ್ತಾ ಇದ್ಲು? ಸೌಮ್ಯ is just chilling out. ಮತ್ತೆ ಏನು ತಿಂದೆ? ಏನಾದರೂ ತಿಂಡಿ? ಹಾಂ, ನೋ ಐಡಿಯಾ. ತಿಂದಿಲ್ವಾ? ಆಫೀಸ್ಗೆ ಹೋಗ್ತೀನಣ್ಣ. ಓನ್ಲಿ ಕಾಫಿ. ನೋಡಿ, ಎಲ್ಲ ಕನ್ನಡ ಅರ್ಥ ಆಗುತ್ತೆ ಹೆಂಗೆ ರಿಪ್ಲೈ ಮಾಡ್ತಾರೆ ಅಂತ ಹೇಳಿ. ಅವ್ನು ಬಾಲಿಗೆ ಹೋಗಿದ್ದ ಅಂತ ಹೇಳಿದ್ನಲ್ಲ, ಅಲ್ಲಿಂದ ನನಗೆ ಚಾಕ್ಲೇಟ್ ತಗೊಬಂದಿದ್ದ. ಸೊ ನಾನು ಆ್ಯನಿವರ್ಸರಿ ಟ್ರಿಪ್ ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋಗಿರ್ಲಿಲ್ವಲ್ಲ, ನನಗೆ ಅಂತ ಎತ್ತಿಟ್ಟಿದ್ದ. ನನಗೆ ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಳು ಸ್ವಾತಿ ಅಂತ ಇದ್ದಾಳೆ, ನಾವಿಬ್ಬರಿಗೆ ಅಂತ ಎತ್ತಿಟ್ಟಿದ್ದು. ಚಾಕ್ಲೇಟ್ ತಿನ್ಕೊಂಡು ಹೋಗೋದು. ಬ್ರೇಕ್ಫಾಸ್ಟ್ ಮಾಡಿಲ್ವಲ್ಲ, ಹೊಟ್ಟೆ ಹಸಿತಾ ಇದೆ ಅದಕ್ಕೆ. ಆಫೀಸ್ ರೀಚ್ ಆಗಿದ್ದಾಯಿತು. ಆಫೀಸ್ಗೆ ಹೋದ ತಕ್ಷಣ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋದ್ವಿ. ಯೂಶ್ವಲಿ ನಾನೇನು ಬ್ರೇಕ್ಫಾಸ್ಟ್ ಮಾಡಲ್ಲ, ಮನೆಯಿಂದನೇ ತಿನ್ಕೊಂಡು ಹೋಗಿರ್ತೀನಿ. ಸೊ ದೀಪ್ ಮಾಡಿರಲಿಲ್ಲ, ಅದಕ್ಕೆ ಕೆಳಗಡೆ ಬ್ರೇಕ್ಫಾಸ್ಟಿಗೆ ಅಂತ ಹೋದ್ವಿ. ಏನಿದೆ ಬ್ರೇಕ್ಫಾಸ್ಟ್ ಇವತ್ತು? ಪರೋಟಾನ? ಬೇಡಪ್ಪ. ಸೊ ಇದೇನೇ ನಮ್ಮದು ಪ್ಯಾಂಟ್ರಿ. ಇಲ್ಲೇ ಬ್ರೇಕ್ಫಾಸ್ಟು, ಲಂಚು, ಸ್ನ್ಯಾಕ್ಸ್ ಎಲ್ಲ ಇರೋದು. ಬ್ರೇಕ್ಫಾಸ್ಟ್ ಮುಗಿಸಿ ಮೇಲೋಗಿ ಪಂಚ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಮಧ್ಯಾಹ್ನ ನಮ್ಮ ಆಫೀಸಲ್ಲಿ ಲಂಚಿಗೆ ಪಲಾವು, ಫಿಶ್ ಕರಿ, ಹಾಗೆ ಚಿಕನ್ ಒಂದು ಸ್ಟಾರ್ಟರ್ಸ್ ಇತ್ತು. ವೆಜ್ಜಲ್ಲಿ ಹಾಗೆ ವೆಜ್ ಕರಿ ಗೊತ್ತಿಲ್ಲ ಏನಿತ್ತು ಅಂತ ನಾನು ಚೆಕ್ ಮಾಡಿಲ್ಲ. ಹಾಗೆ ಸ್ಟಾರ್ಟರ್ಸಲ್ಲಿ ಹನಿ ಪೊಟೆಟೊ ಇತ್ತು. ಮುಗಿಸಿ ದೀಪ್ ಬೈಕ್ ನೋಡೋದಕ್ಕೆ ಅಂತ ಹೋದ್ವಿ. ಬೇರೆ ಕಲೀಗ್ಸ್ ಎಲ್ಲ ದೀಪ್ ಬೈಕ್ ನೋಡಬೇಕಂತ ಹೇಳಿ ಹೋಗಿ ಚೆಕ್ ಮಾಡ್ತಾಯಿದ್ರು ಹೇಗಿದೆ ಅಂತ ಹೇಳಿ. ಹೊಸ ಬೈಕ್ ತೊಗೊಂಡಿದ್ನಲ್ಲ, ಸೊ ಅದಕ್ಕೆ ಅವರು ಹೇಗಿದೆ ಬೈಕ್ ಅಂತ ಹೇಳಿ ನೋಡ್ತಾಯಿದ್ರು. ದೀಪ್ ಬೈಕ್ ನೋಡಿದ್ಮೇಲೆ ಒಂದು ವಾಕ್ ಹೋದ್ವಿ. ಡೈಲಿ ಲಂಚ್ ಮುಗಿಸಿದ್ಮೇಲೆ, ಅಂದರೆ ಲಂಚ್ ಬ್ರೇಕಲ್ಲಿ ಲಂಚ್ ಮುಗಿಸಿದ್ಮೇಲೆ ಒಂದು ವಾಕ್ ಹೋಗ್ಬಿಟ್ಟು ಬರ್ತೀವಿ. ವಾಕ್ ಮುಗಿಸಿ ಮತ್ತೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಕೆಲಸ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇರೋದು. ಈವ್ನಿಂಗ್ ಆಲ್ಮೋಸ್ಟ್ 6:37 ಹಂಗೆ ಮನೆಗೆ ಹೊರಟಿದ್ದು. ಹಾಗೆ ಹೋಗ್ತಾ ಮಿಡಲಲ್ಲಿ ನಾನು ದೀಪು ಚಾಟ್ಸ್ ತಿನ್ಕೊಂಡು ಹೋದ್ವಿ ಮನೆಗೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.